ರಾಜಕೀಯವಾಗಿ ಬೇರೆ ಬೇರೆ ತಿರುವುಗಳನ್ನು ಕೂಡ ಪಡೆಯುವಂಥ ಚಾನ್ಸಸ್ ಇದೆ ಇದು. ಹೀಗಾಗಿನೇ ಆದಷ್ಟು ಬೇಗ ಯಾರು ಅಪರಾಧಿ ಅನ್ನುವಂಥದ್ದನ್ನ ಪತ್ತೆ ಹಚ್ಚಬೇಕಂತ ಅನಿವಾರ್ಯತೆಯೂ ಇದೆ. ಹೀಗಾಗಿ ಗೃಹ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿಎಂ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸ್ತಾ ಇದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಹಲವು ಪೊಲೀಸ್ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಬಾಂಬ್ ಸ್ಫೋಟದ ಬಗ್ಗೆ ಮಾಹಿತಿಯನ್ನ ಪಡೀತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸ್ತಾ ಇದ್ದಾರೆ. ನೀವು ಗಮನಿಸಿರ್ಬೋದು, ಸ್ವಲ್ಪ ಹೊತ್ತಿನ ಮುಂಚೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ಈ ಗಾಯಾಳುಗಳು ದಾಖಲಾಗಿರುವಂಥ ಆಸ್ಪತ್ರೆಗೆಲ್ಲ ಭೇಟಿ ಕೊಟ್ಟು ಗಾಯಾಳುಗಳ ಸ್ಥಿತಿ ಹೇಗಿದೆ ಏನು ಎತ್ತ ಅನ್ನುವಂಥದ್ದನ್ನೆಲ್ಲ ಅವರು ವಿಚಾರಿಸ್ಕೊಂಡು ಬಂದರು. ಆಮೇಲೆ ಬಾಂಬ್ ಬ್ಲಾಸ್ಟ್ ಆಗಿದ್ದಂಥ ಹೋಟೆಲ್ಗೂ ಕೂಡ ಅವರು ಭೇಟಿ ಕೊಟ್ಟು ಅಲ್ಲಿ ಘಟನೆ ಹೇಗಾಯಿತು ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡ್ರು. ಅಂದರೆ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸೀರಿಯಸ್ ಆಗಿ, ಆಮೇಲೆ ಇದನ್ನು ಭಾಳ ಗಂಭೀರ ಸ್ವರೂಪದ ಪ್ರಕರಣ ಆಗಿರುವಂಥ ಕಾರಣಕ್ಕಾಗಿ ಭಾಳ ಬೇಗನೆ ಇದನ್ನು ಭೇದಿಸುವಂಥ ನಿಟ್ಟಿನಲ್ಲಿ ಭಾಳ ಸೀರಿಯಸ್ ಆಗಿ ಇದ್ರ ಮೇಲೆ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಸಹಜವಾಗಿದೆ. ಈ ಕಾರಣಕ್ಕಾಗಿಯೇ ಈಗ ಆಲ್ರೆಡಿ CCBಗೆ ಈ ಪ್ರಕರಣವನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಕೇಳ್ಪಡ್ತಾ ಇದ್ವಿ. ಅದರ ಜೊತೆಗೇ ಈ ಪ್ರಕರಣವನ್ನು ಭೇದಿಸುವಂಥ ನಿಟ್ಟಿನಲ್ಲಿ ಆಮೇಲೆ ಇಲ್ಲಿ ತನಕ ಏನು ಇನ್ಫಾರ್ಮೇಷನ್ ಸರ್ಕಾರಕ್ಕೆ ಲಭ್ಯ ಆಗಿದೆ ಅಂತಾದರೆ ಗೃಹ ಇಲಾಖೆಗೆ ಲಭ್ಯ ಆಗಿದೆ, ಅಧಿಕಾರಿಗಳಿಗೆ ಲಭ್ಯ ಆಗಿದೆ, ಅದನ್ನೆಲ್ಲ ಕೇಳಿ ತಿಳ್ಕೊಳ್ಳೋದು, ಮತ್ತು ಮುಂದಿನ ತನಿಖೆ ಹೇಗಿರಬೇಕು ಏನು ಎತ್ತ ಇದೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಒಂದು ಸಭೆ ಮುಖ್ಯವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುನೀಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸುನೀಲ್, ಏನು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಈ ಸಭೆ ವಿಚಾರವಾಗಿ? ಸುನೀಲ್. ಮಾಲ್ತೇಶ್, ಈಗಷ್ಟೇ ಗೃಹ ಕಚೇರಿ ಸಿಎಂ ಅವರ ಸರ್ಕಾರಿ ನಿವಾಸದಲ್ಲಿ ಕಾವೇರಿ ಈಗಾಗಲೇ ಸಭೆ ಕೂಡ ಆರಂಭವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಗೃಹ ಸಚಿವ ಪರಮೇಶ್ವರ್ ಆಗ್ಬೋದು, ಮತ್ತೆ ಈ ಪೊಲೀಸ್ ಮಹಾನಿರ್ದೇಶಕರು, ಬೆಂಗಳೂರು ಪೊಲೀಸ್ ಆಯುಕ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮುಖ್ಯಮಂತ್ರಿಗಳು ಈ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಸಭೆಯಲ್ಲಿ ಮಹತ್ವದ ದಾಖಲೆಗಳಾಗಬಹುದು, ಮಾಹಿತಿಗಳನ್ನ ಈಗಾಗಲೇ ಅಧಿಕಾರಿಗಳು ಮುಖ್ಯಮಂತ್ರಿಗಳು ನೀಡಲು ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣವನ್ನು ಈಗಾಗಲೇ CCBಗೆ ವಹಿಸಲಾಗಿದೆ. ಮುಂದಿನ ತನಿಖೆಯನ್ನು ಯಾವ ರೀತಿಯಾಗಿ ಮಾಡಬೇಕಾಗುತ್ತೆ, ಹೆಚ್ಚುವರಿ ತನಿಖೆಗೆ ಏನಾದರೂ ಕೊಡಬೇಕಾಗುತ್ತಾ, ವಿಶೇಷ ತಂಡಗಳನ್ನ ರಚನೆ ಮಾಡಬೇಕಾಗುತ್ತೆ, ಅಂದ್ರೆ SIT ಆಗ್ಬೋದು, ಬೇರೆ ಬೇರೆ ರೀತಿಯಾದ ವಿಶೇಷ ತಂಡಗಳನ್ನ ರಚನೆ ಮಾಡಬೇಕಾಗುತ್ತಾ, ಇವೆಲ್ಲವನ್ನು ಕುರಿತಂತೆ ಸಮಗ್ರವಾಗಿ ತನಿಖೆ ಕೊಡುವ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ಆಗುವಂಥದ್ದು. ಈಗಾಗಲೇ ಮೀಟಿಂಗ್ ಕೂಡ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಆರಂಭವಾಗಿದೆ. ಪ್ರಮುಖವಾಗಿ ಒಂದು ಪ್ರಕರಣ ಯಾವ ರೀತಿ ಆಯಿತು, ನಿನ್ನೆ ನಡೆದಂಥ ಘಟನೆಯಿಂದ ಇಲ್ಲಿ ಈ ಕ್ಷಣದವರೆಗೆ ಏನೇನು ಮಾಹಿತಿಗಳಿದೆ ಆ ಎಲ್ಲಾ ಮಾಹಿತಿಗಳನ್ನ ಗೃಹ ಇಲಾಖೆ ಅಧಿಕಾರಿಗಳಿಗಾಗಲೇ ಮುಖ್ಯಮಂತ್ರಿಗಳು ನೀಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ಮುಂದಿನ ತನಿಖೆ ಆಗ್ಬೋದು, ಮುಂದಿನ ಕ್ರಮಗಳ ಬಗ್ಗೆ ಚರ್ಚೆ ಮತ್ತೆ ಸಮಾಲೋಚನೆಯನ್ನು ಕೂಡ ನಡೀತಾರೆ. ಯಾಕೆಂದ್ರೆ ಈ ಒಂದು ಘಟನೆ ಎಂದೇ ರಾಜ್ಯವನ್ನ ಬೆಚ್ಚಿ ಬೀಳಿಸಿರುವಂತಹ ಘಟನೆ, ಅದರಲ್ಲೂ ಕೂಡ IT ಹಬ್ಬ ಆಗಿರುವಂತಹ ಬೆಂಗಳೂರಿಗೆ ಒಂದು ದೊಡ್ಡ ಮಟ್ಟಿಗೆ ಇದೊಂದು ರೀತಿ ಕಪ್ಪು ಚುಕ್ಕೆ ಆಗಿರುವಂತಹ ಈ ಒಂದು ಘಟನೆ ಎಂದೇ ಈ ಒಂದು ಘಟನೆಯನ್ನ ನಾವು ಆದಷ್ಟು ಬೇಗ ಬಗೆಹರಿಸಬೇಕಾಗುತ್ತೆ. ಮತ್ತೆ ಆರೋಪಿ ಯಾರಿದ್ದಾರೆ ಅವರನ್ನ ಬಂಧಿಸಿ ಈಗಾಗಲೇ ತಕ್ಷಣ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಮತ್ತೆ ಆ ಒಂದು ಆರೋಪಿ ಅಂದ್ರೆ ಶಂಕಿತ ಉಗ್ರ ಅಂತ ಏನು ಹೇಳಲಾಗ್ತಾ ಇದೆ, ಆತನ ಹಿನ್ನೆಲೆಗಳಾಗ್ಬೋದು, ಬೇರೆ ಬೇರೆ ರೀತಿ ಆತನಿಗೆ ಭಯೋತ್ಪಾದನಾ ಸಂಘಟನೆಗಳ ಜೊತೆ ನಂಟಿತ್ತ, ಇವೆಲ್ಲವನ್ನು ಕೂಡ ಈಗಾಗಲೇ ಮಾಹಿತಿಯನ್ನು ಆಧರಿಸಿ ಈಗಾಗಲೇ ಮುಖ್ಯಮಂತ್ರಿಗಳು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಒಂದು ತನಿಖೆಯನ್ನು ನೋಡಬೇಕು, ತನಿಖೆಯನ್ನು ಯಾವ ರೀತಿಯಲ್ಲಿ ಮುಂದುವರಿಸಬೇಕಾಗುತ್ತೆ, ಎಲ್ಲ ಆಯಾಮಗಳು ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಖುದ್ದಾಗಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ, ಗೃಹ ಸಚಿವ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದಾರೆ, ಪೊಲೀಸ್ ಮಹಾನಿರ್ದೇಶಕರು ಭಾಗಿದ್ದಾರೆ, ಸಂಬಂಧಪಟ್ಟ DCP ಆಗ್ಬೋದು, ಬೆಂಗಳೂರಿನ ಪೊಲೀಸ್ ಮಹಾನಿರ್ದೇಶಕರು ಕೂಡ ಭಾಗಿಯಾಗಿದ್ದಾರೆ, ಆಯುಕ್ತರು ಕೂಡ ಭಾಗಿಯಾಗಿರುವಂಥದ್ದು. ಈ ಒಂದು ಹಿನ್ನೆಲೆ ಇವತ್ತು ನಡೆಯುವಂಥ ಮೀಟಿಂಗ್ ಅಲ್ಲಿ ಸಾಕಷ್ಟು ಹೈ ವೋಲ್ಟೇಜ್ ಮೀಟಿಂಗ್ ಆಗಿದೆ. ಮತ್ತೆ ತನಿಖೆಯ ಪ್ರಗತಿ ಆ ಒಂದು ವಿಚಾರವನ್ನು ಕೂಡ ಬ್ರೀಫ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿರುವಂಥ ವ್ಯಕ್ತಿ ಏನಿದ್ದಾನೆ, ಶಂಕಿತ ಉಗ್ರ ಮತ್ತೆ ಭಯೋತ್ಪಾದನಾ ಸಂಘಟನೆಗಳ ಜೊತೆ ನಂಟಿದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಆ ವಿಚಾರಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ NIA ಅಲ್ಲಿ ಸ್ಥಳದಲ್ಲೇ ಬಿಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯ ಪ್ರಗತಿಯ ಒಂದು ಪರಿಶೀಲನೆ ಆಗ್ಬೋದು, ಮತ್ತೆ ಯಾವ ರೀತಿಯಲ್ಲಿ ಮಾಹಿತಿಗಳನ್ನ ಆಧರಿಸ್ತಾರೆ, ಕೆಲವೊಂದು ಮಾಹಿತಿಗಳನ್ನ ಮೀಡಿಯಾಗಳ ಮುಂದೆ ಬಹಿರಂಗವಾಗಿ ಹಂಚಿಕೊಳ್ಳಿಕ್ಕಾಗಲ್ಲ, ಆ ತರದ ಎಲ್ಲಾ ಮಾಹಿತಿಗಳನ್ನ ಈಗಾಗಲೇ ಅಧಿಕಾರಿಗಳು ಮುಖ್ಯಮಂತ್ರಿಗಳಿಗೆ ಮಾಹಿತಿಯನ್ನು ನೀಡ್ತಾರೆ. ಆ ಒಂದು ಮಾಹಿತಿಯನ್ನು ಆಧರಿಸಿ ಮುಂದಿನ ತನಿಖೆ ಬಗ್ಗೆ ಸಮಗ್ರವಾಗಿ ಸಮಾಲೋಚನೆ ಕೂಡ ನಡೀತಾ ಇರುವಂತದ್ದು. ಯಾಕೆಂದ್ರೆ ಈ ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಎಂದೇ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡು, ಯಾಕೆಂದ್ರೆ ಮೊನ್ನೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆಯ ಒಂದು ಆರೋಪದ ಬೆನ್ನಲ್ಲೇ ಈ ರೀತಿಯಾದ ಘಟನೆ ಏನಿದೆ ಸಾಕಷ್ಟು ಒಂದು ರೀತಿಯಾಗಿ ರಾಜ್ಯದ ಜನರಲ್ಲಿ ಭಯಭೀತಿಯಾದ ವಾತಾವರಣ ಸೃಷ್ಟಿಯಾಗಿದೆ. ಆರೋಪಿಯನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಸರ್ಕಾರಕ್ಕೂ ಪ್ರೆಷರ್ ಇದೆ, ಗೃಹ ಇಲಾಖೆಗೂ ಪ್ರೆಷರ್ ಇದೆ. ಆ ಒಂದು ನಿಟ್ಟಿನಲ್ಲಿ ಸಮಗ್ರವಾಗಿ ಮಾಹಿತಿ ಮತ್ತೆ ಚರ್ಚೆ ಸಮಾಲೋಚನೆಯನ್ನ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಮೀಟಿಂಗ್ ನಲ್ಲಿ ಕೂಡ ನಡೀತಾರೆ. ಮುಖ್ಯಮಂತ್ರಿಗಳ ದಿನ ಯಾವ ಒಂದು ತನಿಖೆ ಮುಂದಿನ ಹಂತದ ತನಿಖೆಗೆ ಆದೇಶಿಸ್ತಾರೆ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಈಗಾಗಲೇ CCB ಪೊಲೀಸರಿಗೆ ಈಗಾಗಲೇ CCBಗೆ ಈ ಒಂದು ತನಿಖೆಯನ್ನು ವಹಿಸಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಮುಂದಿನ ತನಿಖೆ ಯಾವ ರೀತಿ ಆಗಬೇಕು, ಯಾವ ಅಧಿಕಾರಿಗಳು ಎಲ್ಲೆಲ್ಲಿ ಡಿಪ್ಲಾಯ್ ಮಾಡಬೇಕು, ಇವೆಲ್ಲ ವಿಚಾರಗಳನ್ನ
ಸಮಗ್ರವಾಗಿ ಗೃಹ ಇಲಾಖೆ ಅಧಿಕಾರಿಗಳಾಗ್ಬೋದು, ಹಿರಿಯ ಪೊಲೀಸ್ ಅಧಿಕಾರಿಗಳಾಗ್ಬೋದು, ಅದರ ಜೊತೆಗೆ ಗೃಹ ಸಚಿವರಾಗ್ಬೋದು, ಎಲ್ಲರ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಏನೇನು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಕಾದ್ ನೋಡಬೇಕಾಗಿದೆ. ಈಗಾಗಲೇ CCTV ಫುಟೇಜ್ಗಳಾಗ್ಬೋದು, ಅಲ್ಲಿದ್ದಂತೆ ಪ್ರತ್ಯಕ್ಷದರ್ಶಿಗಳು ಅವೆಲ್ಲ ಮಾಹಿತಿಯನ್ನು ಆಧರಿಸಿದರೆ ಅದನ್ನು ಹೊರತುಪಡಿಸಿ ಅಂದ್ರೆ ಬಹಿರಂಗವಾಗಿರುವ ಮಾಹಿತಿಗಳನ್ನ ಹೊರತುಪಡಿಸಿ ಒಂದಷ್ಟು ಗೌಪ್ಯವಾಗಿ ಸಿಕ್ಕಿರುವ ಮಾಹಿತಿಗಳಂತ ಮುಖ್ಯಮಂತ್ರಿಗಳ ಹತ್ರ ಈಗಾಗಲೇ ಅಧಿಕಾರಿಗಳು ಹಂಚಿಕೊಳ್ತಾರೆ, ಮಾಹಿತಿಯನ್ನು ಕೂಡ ನೀಡ್ತಾರೆ. ಆ ಎಲ್ಲಾ ಮಾಹಿತಿಗಳನ್ನ ಆಧರಿಸಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತಿಮ ಒಂದು ನಿರ್ಧಾರವನ್ನು ಪ್ರಕಟ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕಂದ್ರೆ ಸರ್ಕಾರಕ್ಕೆ ಈ ಒಂದು ಪ್ರಕರಣ ಎಂದೇ ಸಾಕಷ್ಟು ಟೆನ್ಷನ್ ಕೂಡ ಉಂಟು ಮಾಡಿರುವಂತದ್ದು. ಮತ್ತೆ ಒಂದು ವಿಚಾರವನ್ನು ಈಗಾಗಲೇ ಬಹಿರಂಗ ಪಡಿಸಲೇಬೇಕಾಗುತ್ತೆ. ಆ ಒಂದು ನಿರ್ಧಾರದಲ್ಲಿ ಎಲ್ಲಾ ರೀತಿಯ ತನಿಖೆ ವಿಚಾರ ಬಗ್ಗೆ ಸಭೆ ಕೂಡ ನಡೀತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸುನಿಲ್.